ಮನೇಲಿ ಏನ್ ನಡೀತಿದ್ಯೋ ನೋಡಿ ಅಂತ. ಮಗು ನಾಮಕರಣದ ಫಂಕ್ಷನು ಮುಗ್ದೋಯ್ತಲ್ವಾ? ಬೇರೆ ಏನಾದ್ರೂ ಸರ್ಪ್ರೈಸ್ ಪಾರ್ಟಿ ಬ್ಯಾಲೆನ್ಸ್ ಇದೆಯಾ? ಕತ್ತಿ ಚಾಕುನ ಮನೇಲಿ ಬಚ್ಚಿಡ್ತಾರೆ. ಯಾರಿಗಾದ್ರೂ ಅಪಾಯ ಮಾಡಕ್ ನೋಡ್ತಿರೋ ಈ ಮನೇಲಿ ತಮಾಷೆ ಸೆಲೆಬ್ರೇಷನ್ಸ್ ಇರುತ್ತಾ ಯಜಮಾನ್ರೆ? ಯಾಕೆ ನೀನು ಈ ರೀತಿ ಮಾತಾಡ್ತಿದ್ಯಾ? ನಿನ್ನ ಮಾತಲ್ಲಿ ಯಾರೋ ಹರ್ಟ್ ಮಾಡಿರೋ ಹಾಗಿದೆ. ಮಾತಾಡಿದ್ರೆ ಪರವಾಗಿಲ್ಲ, ಸಮಾಧಾನ ಮಾಡ್ಕೋಬಹುದು. ಆದ್ರೆ ಪಿತೂರಿ ಕುತಂತ್ರ ಮಾಡಿದ್ರೇನೆ ಯಾರಿಗೇನ್ ಹೇಳ್ಬೇಕು ಅಂತ ಗೊತ್ತೇ ಆಗಲ್ಲ. ನೈನಿ, ಏನಾದ್ರೂ ಪ್ರಾಬ್ಲಮಾ? ಆಗತ್ತೆ ಅಂತ ಭಯ ಆಗ್ತಾ ಇದೆ. ಹೇಗೆ? ಒಂದ್ ನಿಮಿಷ, ನಿಮಗ್ ತೋರ್ಸಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ ಇಲ್ಲಿ. ನೈನಿ, ಏನಿದು? ಹುಷಾರು ಯಜಮಾನ್ರೆ, ತಪ್ಪಿನೂ ಇದ್ರ ವಾಸನೆ ತಗೋಬೇಡಿ, ನೀವ್ ಪ್ರಜ್ಞೆ ತಪ್ಪಿಡ್ತೀರಾ. ವಾಟ್? ಹೌದು, ಇದನ್ನ ಎಲ್ಲಿಂದ ತಂದ್ರೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಯಾರ ಮೇಲೆ ಪ್ರಯೋಗ ಮಾಡಬೇಕು ಅಂತ? ಮನುಷ್ಯರ ಮೇಲಾಗಿದ್ರೆ ಅವ್ರಿಗೆ ಪ್ರಜ್ಞೆ ಬಂದ್ಮೇಲೆ ಮತ್ತೆ ಗಲಾಟೆ ಮಾಡ್ತಾರೆ. ಮಾತಾಡಕ್ ಬರ್ದಿರೋ ನಾಗರಾಜನ್ ಮೇಲೆ ಪ್ರಭಾವ ಬೀರೋ ಹಾಗೆ ಮಾಡಿ ತಟ್ಟೆಯಲ್ಲಿ ಪ್ರಜ್ಞೆ ತಪ್ಪು ಮಲಗಿದ್ಮೇಲೆ ಅವನನ್ನ ಅಕ್ಕಿಯಿಂದ ಮುಚ್ಚಿದ್ದಾರೆ. ಮೈ ಗಾಡ್, ಅಂದ್ರೆ ಪಕ್ಕ ಪ್ಲಾನ್ ಮಾಡಿ ಈ ಕೆಲಸ ಮಾಡಿರ್ಬೇಕು. ಯಾರಾಗಿರ್ತಾರೆ? ಯಾರೀ ಕೆಲಸ ಮಾಡಲ್ವೋ ನಮಗೆ ಗೊತ್ತಿದೆ ಯಜಮಾನ್ರೆ. ಅವ್ರನ್ನ ಬಿಟ್ಟು ನೋಡಿದ್ರೆ ಯಾರ ಕೆಲಸ ಅಂತ ಗೊತ್ತಾಗುತ್ತೆ. ಹೋಗಿ ಕೇಳಿದ್ರೆ ನಮ್ಗೆ ಸಂಬಂಧನೇ ಇಲ್ಲ ಅಂತಾರೆ. ಮತ್ತೆ ಏನ್ ಮಾಡೋಣ ಅಂತೀಯ ನೈನಿ? ಯಾವ ಸಂಬಂಧನೂ ಇಲ್ದೇ ಇರೋ ಗಾಯತ್ರಿ ಪುಟ್ಟಿನ ದತ್ತು ತಗೊಂಡ್ಮೇಲೆ ಅವಳಿಗಿಷ್ಟೆಲ್ಲ ಆಸ್ತಿ ಬರ್ತಿದ್ಯಲ್ಲ ಅನ್ನೋ ಅಸೂಯೆ ದ್ವೇಷದಿಂದ ನಾಮಕರಣದ ಕಾರ್ಯಕ್ರಮನ ನಿಲ್ಸಕ್ ನೋಡಿದ್ದಾರೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲಸ ಅಂತೂ ಆಗಿದೆಯಲ್ವಾ? ಲಲಿತಾದೇವಿ ಅಮ್ಮೋರ್ ಇದ್ದಿದ್ರಿಂದ ಇದೆಲ್ಲ ಸಾಧ್ಯ ಆಯ್ತು. ಆದ್ರೆ ದುಷ್ಟರು ಹಠಕ್ ಬಿದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ನಾವು ಹುಷಾರಾಗಿರ್ಬೇಕು ಅಂತಿದ್ದೀನಿ. ಗಾಯತ್ರಿ ಪಾಪುನೇ ನಮ್ಮಮ್ಮ ಅಂತ ಗೊತ್ತಾದ್ರೆ ದೊಡ್ಡ ಮಾರಣ ಯುದ್ಧನೇ ನಡೆಯೋ ಹಾಗಿದೆ. ಲಲಿತಕ್ಕನ್ಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಮೊದಲೆಲ್ಲ ವಿಶಾಲ್ನ ವಿಕ್ರಾಂತನ್ನ ಅವರೇ ಆಟ ಆಡಿಸ್ತಾ ಹಾಲು ಕುಡಿಸ್ತಾ ಇದ್ರು. ನಿನ್ಗೆಲ್ಲ ವಿಷಯನೂ ಚೆನ್ನಾಗಿ ನೆನಪಿದೈತಿಲ್ಲೋ ತಮ್ಮ. ಹಾಗೆ ಹೇಗೆ ಮರೆಯಕ್ಕಾಗತ್ತಕ್ಕ? ಇವಾಗ ಗಾಯತ್ರಿ ಪಾಪುಗೆ ಗಾಯತ್ರಿ ಅಂತ ಹೆಸರಿಟ್ಟಿರೋ ದೊಡ್ಡಮ್ಮನೆ ಹಾಲು ಕುಡಿಸಿ ಅವರು ಕಾಫಿ ಕುಡಿದು ಇಲ್ಲಿಂದ ಹೊರಡ್ತಾರೆ. ನಾಗರಾಜ ಸೈಡ್ಗೆ ಹೋಗೋವರೆಗೂ ಅತ್ತೆ ಮುಂದಕ್ಕೆ ಬರೋಕ್ಕಾಗಲ್ವಲ್ಲ? ನೈನಿ, ನಾಗರಾಜ ನಿನ್ ಮಾತು ಕೇಳ್ತಾನೆ, ಪಕ್ಕಕ್ಕೆ ಸರ್ಕೊಳಕ್ ಹೇಳು. ದೊಡ್ಡಮ್ಮ ಗಾಯತ್ರಿಗೆ ಹಾಲು ಕುಡಿಸ್ತಾರೆ. ನಾಗರಾಜ, ಪಕ್ಕಕ್ಕೆ ಹೋಗು. ಯಾರು ಏನು ಮಾಡ್ತಿದ್ದಾಗ ಹೀಗೆ ಹಠ ಮಾಡಬಾರ್ದು ಅಂತ ನಿಂಗೆ ಹೇಳಿದ್ದೀನಲ್ವಾ? ಹೋಗು. ನಾಗರಾಜ ಹೋಗಲ್ಲ. ಯಾಕೆ ಲಲಿತತ್ತೆ? ಏನ್ ಕಾರಣ? ಇದೆ, ದುರಂದರ ಆ ಹಾಲನ್ನು ತಂದಿರೋದಿಕ್ಕೆ ಅವನ ಅಡ್ಡ ನಿಂತಿರೋದು. ಮಾಮ್ ಮಾಮ್ ಅದ್ರಲ್ಲಿ ವಿಷ ಇದೆ ಅಂತ ದೊಡ್ಡಮ್ಮ ಗೊತ್ತಾಗಿದೆ ಅಂತೀರಾ? ನಿನ್ ಬಾಯ್ ಮುಚ್ಕೊಂಡಿರೋ. ದೊಡ್ಡಮ್ಮ, ಅತ್ತೆ ಗಾಯತ್ರಿ ಪಾಪುಗೋಸ್ಕರ ಹಾಲು ತಗೊಂಡ್ ಬಂದ್ರೆ ನಾಗರಾಜ ಅಡ್ಡ ನಿಂತಿದ್ದಾನೆ. ಆ ಹಾಲು ಚೆನ್ನಾಗಿಲ್ಲ ಅನ್ಸುತ್ತೆ ಯಜಮಾನ್ರೆ. ಫ್ರೆಶ್ ಹಾಲೇನೇನೆ? ಕುತಂತ್ರ ಏನಾದ್ರೂ ಆಗಿರ್ಬೋದೇನೋ ಆಂಟಿ. ಅಂದ್ರೆ ಏನಮ್ಮ?
ಅರ್ಥನೇ ಆಗ್ತಾ ಇಲ್ಲ. ಡಮ್ಮ ಡಮ್ಮ ಆ, ಹಾಕ್ಬಾರ್ದನ್ನ ಹಾಕಿರ್ಬೋದೇನೋ.